ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಪ್ರಸಾದದಲ್ಲಿ ಇಂದು ಮಹಾತ್ಮ ಬಸವೇಶ್ವರ ಬಗ್ಗೆ. ಒಂದು ದಿನ ಒಂದು ಸುಂದರವಾದ ಸಭೆ ನಡೆದಿದೆ. ಆ ಸಭೆಯಲ್ಲಿ ವಿದ್ವಾಂಸರು, ಪೂಜ್ಯರು, ಗುರುಗಳು, ಹಿರಿಯರು ಎಲ್ಲರೂ ಇದ್ದಾರೆ. ಅಂಥ ಒಂದು ಸಭೆಯಲ್ಲಿ ಎಲ್ಲ ಧಾರ್ಮಿಕ ಭಕ್ತಿಯ ಎಲ್ಲ ಮಾತುಗಳು ನಡೆದಿವೆ. ಅದರಲ್ಲಿ ಒಬ್ಬರು ಕೇಳ್ತಾರೆ, ಇದರಲ್ಲಿ ಒಳ್ಳೆಯ ಭಕ್ತರು ಯಾರು, ನಮ್ಮೆಲ್ಲರಲ್ಲಿ ಪರಮ ಭಕ್ತರು ಯಾರು ಅಂತ ಒಂದು ಪ್ರಶ್ನೆ. ಆಗ ಎಲ್ಲರೂ ಹೇಳ್ತಾರೆ, ನಾನು ಬೆಳಗ್ಗೆ ದೇವ್ರ ಪೂಜೆ ಮಾಡ್ತೇನೆ, ನಾನು ಪರಮ ಭಕ್ತ. ನಾನು ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡ್ತೇನೆ, ನಾನು ಪರಮ ಭಕ್ತ. ನಾನು ದೇವರಿಗೆ ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ನಾನು ಭಕ್ತ. ಎಲ್ಲರೂ ಹೇಳ್ತಾರೆ, ನಾನು ದೇವರಿಗೆ ಪ್ರಸಾದ ತೋರಿಸಿದ್ದೆ, ಊಟ ಮಾಡ್ತೇನೆ, ನಾನು ಭಕ್ತ. ಈ ರೀತಿ ಎಲ್ಲರೂ ಹೇಳುವಾಗ, ಎಲ್ಲರೂ ಶಬ್ದ ಮಾಡುವಾಗ ಬಸವಣ್ಣವ್ರು ಎದ್ದು ನಿಲ್ತಾರೆ. ಬಸವಣ್ಣವ್ರು ಎದ್ದು ನಿಂತು ಎಲ್ಲರಿಗೂ ಶರಣಾರ್ಥಿ ಅಂತ ಹೇಳ್ತಾರೆ. ಆವಾಗ ಎಲ್ಲರೂ ಸುಮ್ಮನಾಗ್ತಾರೆ. ನಿಜವಾದ ಭಕ್ತ ಅಂದರೆ, ಪರಮ ಭಕ್ತ ಅಂದರೆ ನಾನು ಅಂತ ಹೇಳ್ತಾರೆ ಬಸವಣ್ಣನವರು. ಆಗ ಎಲ್ಲರಿಗೂ ಕೋಪ ಬರುತ್ತೆ. ನಾವೆಲ್ಲರೂ ಇಷ್ಟು ಚೆನ್ನಾಗಿದ್ದು ನಾವು ಭಕ್ತರಲ್ವಾ? ಬಸವಣ್ಣ ತನ್ನಷ್ಟಕ್ಕೆ ತಾನೇ ಪರಮ ಭಕ್ತ ಅಂತ ಹೇಳ್ಕೊಳ್ತಾನಲ್ಲ. ನಾನು ಅಂದರೆ ಅಹಂಕಾರ, ಅದು ಅಹಂಕಾರದಿಂದ ನಾನು ಅಂತ ಹೇಳ್ಕೊಳ್ತಾ ಇದ್ದಾನೆ ಅಂತಂದು ಎಲ್ಲರೂ ಕೋಪಿಸ್ಕೊಂಡು ಹೇಳ್ತಾರೆ, ಯಾಕೆ ಬಸವಣ್ಣ ನೀನು ಯಾಕೆ, ನಾವೇ ಹಾಕಿಲ್ಲ ಅಂತ ಕೇಳ್ತಾರೆ ಎಲ್ಲರೂ. ಆಗ ಬಸವಣ್ಣವ್ರು ಹೇಳ್ತಾರೆ, ಯಾಕಂದರೆ ಈ ಸಭೆಯಲ್ಲಿ ಎಲ್ಲರೂ ಹಿರಿಯರು, ವಿದ್ವಾಂಸರು, ಪೂಜ್ಯರು ಇದ್ದೀರಿ. ನೀವೆಲ್ಲರೂ ಶಿವಸ್ವರೂಪಿ ಸಂಗಮನಾಥನ ಬರೋಬರಿದ್ದೀರಿ ನನಗೆ. ಅದಕ್ಕೆ ನಾನು ನಿಮ್ಮೆಲ್ಲರ ಭಕ್ತ ಅಂತ ಒಪ್ಕೊಂಡಿದ್ದೇನೆ ಅಂತ ಹೇಳ್ತಾರೆ ಬಸವಣ್ಣವ್ರು. ಆವಾಗ ಎಲ್ಲರೂ ಆವಾಗ ಬಾಯಿ ಮುಚ್ಕೊಳ್ತಾರೆ. ಇಂಥ ಒಂದು ವಿಚಾರ, ಇಂಥ ಒಂದು ಮಾತು ಬಸವಣ್ಣವರಿಂದ ಕೇಳೋಕ್ಕೆ ಸಿಗ್ತಿದೆ. ಶರಣಾರ್ಥಿ, ಶರಣಾರ್ಥಿ.